Mr. Shah, any update? Sir, till now no update, sir. ಎಲ್ಲ CCTV ಫುಟೇಜ್ ಚೆಕ್ ಮಾಡಿ ಸರ್. ಲಾಸ್ಟ್ ಅವರು ಮೊಬೈಲ್ ನೀವು ಟ್ರ್ಯಾಕ್ ಮಾಡಿದ್ರಲ್ಲ, ಅಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಒಂದು ಪಾಳ್ ಬಂಗ್ಲೆ ಇದೆ, ಅಲ್ಲಿ ಯಾಕೋ ಸಂಶಯ ಬರ್ತಿದೆ. ಡೌಟ್ ಇದ್ರೆ ಯಾಕೆ ಕುತ್ಕೊಳ್ಳೋಣ, ನಡೀರಿ ಹೋಗೋಣ. ಸರ್, ಇನ್ನೊಂದು ಇನ್ಫಾರ್ಮೇಶನ್, ಇವತ್ತು ನೈಟ್ ಫ್ಲೈಟ್ಗೆ ಅವನು ಎಸ್ಕೇಪ್ ಆಗೋ ಪ್ಲಾನ್ ಅಲ್ಲಿ ಇದ್ದಾನೆ ಸರ್. ಹೌದಾ? ಅದು ನೀವು ಒಂದು ಕೆಲಸ ಮಾಡಿ, ನೀವು ಆ ಏರಿಯಾಕ್ಕೆ ಹೋಗಿ ನಾನು ಇವನ್ನ ಕ್ಯಾಚ್ ಮಾಡ್ತೀನಿ. ಸರಿ, ಏನಕ್ಕೂ ಅವ್ರ ಮನೆಗೆ ಇನ್ಫಾರ್ಮೇಶನ್ ಕೊಟ್ಟಿರಿ. ಸರಿ ಸರ್. ಕಾನ್ಸ್ಟೇಬಲ್, ಕಾನ್ಸ್ಟೇಬಲ್ ಬನ್ನಿ ನನ್ನ ಜೊತೆ. ಸರಿ ಸರ್. ರೀ, ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ಇಲ್ಲ ಕಣೆ, ಏನು ಗೊತ್ತಾಗ್ತಿಲ್ಲ. ಕಂಪ್ಲೇಂಟ್ ಅಂತೂ ಕೊಟ್ಟು ಬಂದಿದ್ದೀನಿ. ಆಕಿನ ಮೊಬೈಲ್ ಅಲ್ಲಿ ಕ್ರಾಸ್ ಅಲ್ಲಿ ಸಿಕ್ಕಿದೆ, ಅವರು ಅದನ್ನ ಎಂಕ್ವೈರಿ ಮಾಡ್ತಿದ್ದಾರೆ. ರೀ, ಮಗು ಮಾತ್ರ ಏನು ಊಟ ಹೊಂತಿಲ್ಲ ರೀ. ನಂಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನಾಳೆ 10 ನಿನ್ನೆ ರಾತ್ರಿ ಎಲ್ಲ ಜ್ವರ ಬಂದ್ಬಿಟ್ಟಿದೆ. ಏನು ಮಾಡುತ್ತೆ ಅದು ಸಣ್ಣ ಕೂಸು. ಬಟ್ ಪೊಲೀಸರು ಏನ್ ಹೇಳ್ತಿದ್ದಾರೆ, ಕಿಡ್ನಾಪ್ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ಅಲ್ಲ ರೀ, ಆಕಿನ ಕಿಡ್ನಾಪ್ ಮಾಡೋರು ಯಾರು ಇರ್ಬೇಕು? ಅವ್ರು ಏನಂದ್ರು ಅಂದ್ರೆ, ಮೊನ್ನೆ ಕೇಸ್ ತನಿಖೆಯಲ್ಲಿ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಾಗಿದೆ, ಹಂಗಾಗಿ ಅವಳನ್ನ ಬೇಕಂತೆ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಯಾರೀ ಇಷ್ಟೆಲ್ಲ ನಮ್ಗೆ ಸಂಚಾಗ್ತಾ ಇರೋದು? ಇಷ್ಟು ಏನು ಲಾಸು ಆಗ್ತಿದೆ, ಇತ್ತಾಗ ಇದನ್ನು ಆಗ್ತಿದೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅದ್ರಾಗ ನೋಡಿದ್ರೆ ಈಗ ಮಗು, ಆಮೇಲೆ ನನ್ನ ಮಗಂದು ನೆನಪಿನ ಶಕ್ತಿನೂ ಇಲ್ಲ. ಅಂದಂಗೆ ಹೇಳಿದ ಅವನು. ಅವನು ಇದಕ್ಕೆ ಹೋಗಿಲ್ವಾ, ಟ್ರಿಪ್ಪಿಗೆ? ಓ ಹೌದಲ್ಲ, ಹೋಗ್ಲಿ ಬಿಡು. ಅವ್ನಿಗೇನು ಹೇಳ್ಬೇಡ, ಹೇಳಿದ್ರು ಅವ್ನಿಗೆ ಅರ್ಥನೂ ಆಗಲ್ಲ. ಅವ್ನಿಗೆ ಯಾವ್ದು ನೆನಪಿಲ್ಲಲ್ಲ. ಹೌದು ರೀ. ಸರಿ, ನಾನು ಇದನ್ನ ಮಾಡ್ತೀನಿ, ನೋಡ್ತೀನಿ. ಫ್ಯಾಕ್ಟ್ರಿ ಒಂದು ಹೋಗ್ಬಿಡ್ತೀನಿ. ರೀ, ನಾನು ಮಗುನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ತುಂಬಾ ಚಳಿ ಜ್ವರ. ಅದಕ್ಕೆ ಸರಿ, ನೀನು ಕಾರ್ ಇಲ್ಲೇ ಬಿಟ್ಟಕ್ಕಿಂತ ತಗೊಂಡು. ಈಗ ಒಬ್ಳೆ ಹೆಂಗ್ ಹೋಗಕ್ಕಾಗತ್ತೆ? ಯಾರಾದ್ರೂ ಬೇಕಲ್ಲ ಜೊತೆಗೆ. ಮನೇಲಿ ಇದ್ದಾಳ ನಿನ್ ಮಗಳು, ಕರ್ಕೊಂಡು ಹೋಗು. ಇಲ್ಲ ಶಾಲು ಬಂದಿದ್ರೆ ಶಾಲನ್ ಕರ್ಕೊಂಡು ಹೋಗು. ಶಾಲು ಕಾಲೇಜಿಂದ ಬಂದಿದ್ದಾಳೆ, ನಾನು ನೋಡ್ತೀನಿ. ಇವಾಗ ಫ್ಯಾಷನ್ ಡಿಸೈನ್ ಅಂತ ಏನೋ ಮಾಡ್ತಿದ್ದಾಳೆ. ಮಾಡ್ಲಿ ಅವ್ರಿಗೆ ಏನೇನು ಇಷ್ಟನೋ ಅದು ಮಾಡ್ಲಿ. ಬಟ್ ಹುಷಾರಾಗಿರ್ಲಿ ಅಷ್ಟೇ. ನನಗೆ ಯಾಕಂದ್ರೆ ನಮ್ಗೆ ನಡೀತಾ ಇರೋದು ಇದೆಲ್ಲ ನೋಡಿದ್ರೆ. ಆಮೇಲೆ ಇನ್ನೊಂದೇನಂದ್ರೆ, ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರಂತ ಇವತ್ತು. ಯಾಕೆ? ಅಲ್ಲ ಕಣೆ, ಇಷ್ಟೆಲ್ಲ ನಡೀತಿದೆ, ನೀ ಏನು ನನ್ನ ಮೇಲೆ ಅಟ್ಯಾಕ್ ಆಯ್ತು, ಆಮೇಲೆ ಫ್ಯಾಕ್ಟ್ರಿ ಲಾಸ್ ಆಯ್ತು, ಮಗನ ಮೇಲೆ ಅಟ್ಯಾಕ್ ಆಯ್ತು, ಈಗ ಸೊಸೆ. ಇಷ್ಟೆಲ್ಲ ಆದ್ರೂ ಏಕೆ ಅಂತ ಕೇಳ್ತಿಲ್ಲ. ಅಲ್ಲ ರೀ, ನಮಗಂತ ಶತ್ರುಗಳು ಯಾರದಾರ? ನೀವು ನೋಡಿದ್ರೆ ಯಾವ್ದು ಇದಕ್ಕೂ ಎಲ್ಲಾನು ಬಿಟ್ಕೊಡ್ತೀರಾ. ಅಲ್ಲ, ನಮ್ಮ ಮೇಲೆ ಇಷ್ಟೊಂದು ಹಾಗೆ ಕಾಯೋರು ಯಾರಪ್ಪ? ಏನ್ ಸಮಾಚಾರ? ಎಲ್ಲಿ ಗಂಟೆ ಬ್ಯಾಗ್ ಇಟ್ಕೊಂಡು? ಅದು ನನ್ನ ಫ್ರೆಂಡ್ ಮದುವೆ ಇದೆ ಅಂತೆ, ಅದಕ್ಕೆ ಹೋಗಿ ಬರ್ತೀನಿ. ಹೌದಾ? ಮಾಸನೆ ಮದುವೆ ಇರಕ ಫ್ರೆಂಡ್ ಯಾರು? ನನ್ ಗೊತ್ತೇ ಇಲ್ಲ. ಅಯ್ಯೋ, ಒಬ್ರಿದಾರ್ ಬಿಡಮ್ಮ. ಹೋಗ್ತೀನಿ ತಗೋ, ಮತ್ತೆ ಬರ್ತೀನಿ. ಸರಿ ಹೋಗಿ ಬಾರಪ್ಪ, ಹುಷಾರಾಗಿ. ಅಯ್ಯೋ ಪೊಲೀಸರು, ಅಯ್ಯೋ ಗೊತ್ತಾಯ್ತು ಇನ್ನೊಂದು. ಯಾಕೆ ಮತ್ತೆ ವಾಪಸ್ ಬನ್ನಿ? ಏನಿದು ಹೊರಗಡೆ ಪೊಲೀಸರು ಇದಾರೆ? ಅದೇಪ್ಪ, ನಮ್ಮ ಮನೆಗೆ ಆಗ್ತಿದೆಯಲ್ಲ, ಅದಕ್ಕೆ. ಯಾರೇ ಹೊರಗೆ ಹೋಗ್ಬೇಕಂದ್ರು, ಒಳಗೆ ಬರ್ಬೇಕಂದ್ರು ಅವ್ರು ಪರ್ಮಿಷನ್ ತಗೊಂಡು ಹೋಗ್ಬೇಕು. ಹೌದಾ? ನಾ ಹೋಗಿ ಬರ್ತೀನಿ. ಸರಿ, ಅಮ್ಮನ್ನು ಕರ್ಕೊಂಡು ಹೋಗು. ದವಾಖಾನಿಗೆ ಹೋಗೋಣ ಬಾರೋ. ಅಕ್ಕ, ಅದು ಇದು ಒಳ್ಳೆ ಪ್ಲಾನ್. ಹಿಂಗೆ ಹೋಗೋಣ ಇವಾಗ. ಇಲ್ಲ ಅಂದ್ರೆ ಹೊರಗಡೆ ಹೋಗಕ್ಕಾಗಲ್ಲ. ಇದನ್ನ ಬ್ಯಾಗ್ ತಗೊಂಡು. ಸರಿ ಅಕ್ಕ, ಹೋಗೋಣ ನಡಿ. ಪಾಪನ್ ಕರ್ಕೊಂಡ್ ಬರ್ತೀನಿ. ಅಯ್ಯೋ, ನಾನು ಇಲ್ಲಿಂದ ಎಸ್ಕೇಪ್ ಆಗಕ್ಕೆ ನಮ್ಮ ಅಕ್ಕನೇ ಐಡಿಯಾ ಕೊಡ್ತಿದ್ದಾಳಲ್ಲಪ್ಪ. ಈ ಡ್ಯಾಮೇಜರು ಏನ್ ಮಾಡ್ತಿದ್ಯಾ ನೋಡು. ನಾನು ಇವಾಗ ಬ್ಯಾಗ್ ತಗೊಂಡು ಬರ್ತಾ ಇದ್ದೀನಿ. ನಿನ್ನ ಅಕೌಂಟಿಗೆ ದುಡ್ಡು ಹಾಕಿದ್ದೀನಿ. ನಂದು ಅದು ರೊಕ್ಕ ಏನಿದೆಯಲ್ಲ ಬ್ಯಾಗು, ಅದು ರೆಡಿ ಮಾಡಿಟ್ಕೋ. ಇವತ್ತು ರಾತ್ರಿ ಎಸ್ಕೇಪ್ ಆಗ್ತಿದ್ವಿ. ಹಾಗೆ ಇನ್ನೊಂದು ಇನ್ಫಾರ್ಮೇಶನ್, ಫ್ಯಾಕ್ಟ್ರಿ ಹತ್ರ, ನಮ್ಮ ಮನೆ ಹತ್ರ ಫುಲ್ ಎಲ್ಲ ಬಿಗು ಬಂದೋಬಸ್ತ್ ಇದೆ. ಹುಷಾರಾಗಿ ಎಸ್ಕೇಪ್ ಆಗ್ಬೇಕು ನೀನು. ನೀನ್ ಸುಳು ಒಂಚೂರು ಕೊಡಬಾರ್ದು. ಏನು? ಸರಿ ಸರ್, ಎಷ್ಟೊತ್ತಾಗುತ್ತೆ ನೀವು ಇಲ್ಲಿ ಬರಕ್ಕೆ? ಇವಾಗ ಹಾಸ್ಪಿಟಲ್ ಇಂದ ನಾನು ಬರ್ಬೇಕು, ಇನ್ನೊಂದ್ 2 ತಾಸು ಆಗುತ್ತೆ. ಸರ್, ಕ್ಲೈಂಟ್ ಬಂದಿದ್ದಾರೆ ದುಡ್ಡು ಕೊಡೋದಕ್ಕೆ, ಡಾಕ್ಯುಮೆಂಟ್ ಕೊಡೋದಿತ್ತು. ಓಹೋ, ಡಾಕ್ಯುಮೆಂಟ್ ನನ್ನ ಕಡೆ ಇದಲ್ಲ. ಶೋರ್ ಬರ್ತೀನಿ. ಸರಿ, ನಡಿಯೋ. ನಾನು ನಿಂಗೆ ಫೋನ್ ಮಾಡ್ತೀನಿ. ಸರಿ ಬಾ ಹೋಗೋಣ. ಅಕ್ಕ, ಡ್ರೈವರ್ ಏನ್ ಬೇಡ, ನಾನೇ ಗಾಡಿ ಓಡಿಸ್ತೀನಿ. ಸರಿ. ಹಲೋ ಸರ್. ಹಲೋ ಮೇಡಮ್. ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ಬೋದಾ? ಮಗುಗೆ ತುಂಬಾ ಜ್ವರ, ಅದಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೆ ಹಾಸ್ಪಿಟ್ಲಿಗೆ. ಹೌದಾ? ಓಕೆ ಸರ್. ನಿಮ್ ಬ್ಯಾಗ್ ಅಲ್ಲಿ ಏನು? ಏನಿಲ್ಲ ಬಿಡಪ್ಪ, ಅದು ಮಗುಗೆ ದವಾಖಾನೆ ಕರ್ಕೊಂಡು ಹೋಗೋದಕ್ಕೆ. ಬ್ಯಾಗ್ ಚೆಕ್ ಮಾಡ್ಬೋದಾ? ಅದು ಅಯ್ಯೋ, ನೀ ಬಂದ್ಮೇಲೆ ಎಲ್ಲ ಚೆಕ್ ಮಾಡುವಂತೆ. ಮಗುಗೆ ವಿಪರೀತ ಜ್ವರ ಇದೆಯಪ್ಪ. ಬಂದ್ಮೇಲೆ ನೋಡುವಂತೆ. ಬಿಡಿ ಇವಾಗ, ನಾವು ಮನೆಯವರೇ ಎಲ್ಲ. ನನ್ನ ತಮ್ಮ ಹಂಗೆಲ್ಲ ಬಿಡೋದಕ್ಕಾಗೋದಿಲ್ಲ. ಇದು ಸ್ಟ್ರಿಕ್ಟ್ ವಾರ್ನಿಂಗ್, ಇದು ನಾವು ಕಳಿಸ್ಲೇಬೇಕು. ಏನಪ್ಪ ಅಷ್ಟೊಂದು ಮಗು ಇದು ಹೇಳ್ತಿದ್ದ ನೀ? ಏನು ಮ್ಯಾಮ್, ಬಿಡಕ್ಕಾಗಲ್ಲ ಮೇಡಮ್. ಅಯ್ಯೋ, ಥಂಡಿ ಜ್ವರ ಬಂದಿದೆ ಮಗುಗೆ, ಬಿಡು ಅಯ್ಯಪ್ಪ. ಅವ್ರಿಗೆ ಜ್ವರ ಇದೆ, ಬಿಟ್ಬಿಡು. ಸರ್, ಅದು ಮಗುಗೆ ತುಂಬಾ ಜ್ವರ ಇದೆ, ಹೋಗ್ಲಿ ಬಿಡು. ಸರಿ ಸರ್. ಬಚಾವದೆ ಇವತ್ತು. ಹಲೋ ಸರ್. ಇವಾಗ ಅವರ ಯಾರೋ ತಮ್ಮ ಅಂತೆ, ಹಾಗೆ ಅವರು ಹೆಂಡತಿ ಹಾಗೂ ಮಗು ಈಗ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಹೌದಾ? ಯಾವ ಹಾಸ್ಪಿಟಲ್ ಅಂತ ಹೇಳಿದ್ರಾ? ಸರ್, ಅದು ನಾನು ಕೇಳಿಲ್ಲ. ಯಾರನ್ನಾದ್ರೂ ಕೇಳಿ ನಂಗೆ ಅಪ್ಡೇಟ್ ಕೊಡು. ಸರಿ ಸರ್. ಟ್ರಿಪ್ ಮತ್ತೆ ಸಖತ್ತಾಗಿತ್ತು. ಹೆಲ್ಪ್. ಏನಿದು, ಏನೋ ಆವಾಜ್ ಕೇಳ್ತಿದೆ. ಹೆಲ್ಪ್. ಓ, ಯಾರೋ ಏನೋ ಮಾಡ್ತಿದೆ. ನಿಂಜರ ಗಾಡಿ ಸ್ಟಾಪ್ ಮಾಡೋಣ. ಎಲ್ಲೋ ಏನೋ ಆಗಿದೆ. ಹೆಲ್ಪ್. ಏನಿದು, ಇಲ್ಲೇ ಎಲ್ಲ ಆವಾಜ್ ಕೇಳ್ತಿದೆಯಲ್ಲ. ಏನ್ ಮಾಡ್ಲಿ, ಒಳಗಡೆ ಹೋಗ್ಲಾ ಬೇಡವಾ? ಏನ್ ಮಾಡ್ಲಿ? ಇಲ್ಲಿ ನೋಡಿದ್ರೆ ಯಾರು ಕಾಣ್ತಿಲ್ಲ. ಬೇಡ, ರಿಸ್ಕ್ ಯಾಕೆ ತಗೊಳ್ಳೋಣ, ವಾಪಸ್ ಹೋಗೋಣ. ಪ್ಲೀಸ್ ಹೆಲ್ಪ್. ಇಲ್ಲ, ಯಾವ್ದೋ ಹುಡುಗಿ ಅಪಾಯದಲ್ಲಿದ್ದಾಳೆ, ನೋಡೋಣ. ಹೆಲ್ಪ್. ಆಶಾ ಅವ್ರೆ, ಏನ್ ನೀವಿಲ್ಲಿ? ಸರ್, ಹೆಲ್ಪ್. ಸರಿ, ನಾನು ಕಟ್ಟಿಸ್ತೀನಿ. ಅಲ್ಲ, ನೀವೆಲ್ಲ ಇಲ್ಲಿ ಇಷ್ಟು ದೂರ ಹೆಂಗ್ ಬಂದ್ರಿ? ಅಲ್ಲ, ನಿಮ್ ಪಾಪು ಅದು ಇದು ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನೀವೇ ನಾನು ಆಮೇಲೆ ಹೇಳ್ತೀನಿ. ಅಳ್ಬೇಡಿ, ಸುಮ್ನಿರಿ. ಓಕೆ. ಓ, ಆ ದಾಂಡಿಗರು ಬರ್ತಿದ್ದಾರೆ. ಇಲ್ಲಿ ಸೈಡ್ ಆಗಿ. ಯಾರು ಅದು? ಎಲ್ಲ ಆಮೇಲೆ ಹೇಳ್ತೀನಿ. ಸೈಡ್ ಆಗಿ ನೋಡಿ. ಕಡೆಗೂ ನನ್ನ ಗಂಡನಿಗೆ ನನ್ನ ಕಾಪಾಡಬೇಕಾಯ್ತು. ಎಲ್ಲೋ ಇವಳು ಎಲ್ಲಿ ಹೋಗಿದ್ದಾಳೆ? ಅಮ್ಮ, ಏನಾಯ್ತು ನಿಂಗೆ? ನಿನ್ನ ಏನ್ರಿ ನೀವು ಕಿತ್ತೂರು ರಾಣಿ ಚೆನ್ನಮ್ಮಂತಾರ? ಭಾರಿ ಧೈರ್ಯ ಇದೆ ಬಿಡಿ. ನೀವು ಹೆಂಗ್ ಬಂದ್ರಿ ಇಲ್ಲಿಗೆ? ಅಯ್ಯೋ, ಅದು ದೊಡ್ಡ ಕತೆ. ನಡೀರಿ ಹೋಗೋಣ. ಸರ್, ಏನ್ ಟೈಮಿಂಗ್ ಸರ್ ನಿಮ್ದು? ಆಶಾ, ಹೇಗಿದ್ದೀರಾ ನೀವು? ಸರ್, ಚೆನ್ನಾಗಿದ್ದೀನಿ.
ಆದರೂ ಇವರು ತುಂಬಾನೇ ಹಾರಿಬಲ್ ಮಾಡಿದ್ರು ಸರ್ ನಾನು ನಿಮ್ಮ ಜೊತೆ ಮಾತಾಡ್ಕೊಂಡು ಬಂದಲ್ಲ ಅಲ್ಲಿ ಮೇನ್ ರೋಡಲ್ಲಿ ನನ್ನನ್ನು ಮೂವಿ ಕಟ್ಟಾಕಿ ಕಿಡ್ನಾಪ್ ಮಾಡಿದ್ರು ಸರ್. ಓಕೆ ಓಕೆ ಓಕೆ. ಈ ದಾಂಡಿಗರನ್ನ ನಾನು ನೋಡ್ಕೊಂತೀನಿ, ನೀವು ಮನೆಗೆ ಸೇಫ್ ಆಗಿ ಹೋಗಿ. ಸರ್ ನೀವು ಆಶಾನ ನೋಡಿದ್ರೆ ಒಣಕೆ ಹೋಗೋವಾಗಿದ್ಲು ಸರ್. ಆಶಾ ಫೈನಲ್ ಆಗಿ ನಿನ್ ಗಂಡನೇ ಬಂದ ಬಿಡು. ಸರ್ ಏನಂದ್ರಿ? ಏನಿಲ್ಲ ಬಿಡಿ, ನೀವು ಹೋಗಿ ನಡಿ. ಸರ್ ಅವ್ರನ್ನ ಹಿಡಿದ್ರ? ಇಂತ ಇಂಪಾರ್ಟೆಂಟು, ನಿಮ್ಮ ಮಗುಗೆ ಆರಾಮಿಲ್ಲ, ಹುಷಾರ್ ತಪ್ಪಿದ್ದಾರೆ. ನೀವು ಪಟ್ನೆ ಇವಾಗ ಹಾಸ್ಪಿಟ್ಲಿಗೆ ಹೋಗಿ. ಹೌದಾ, ಏನಾಗಿದೆ? ನೀವು ಇಲ್ಲ ಅಂತ ಹೇಳಿ 3 ದಿನ ಆಯ್ತು ಹುಡುಗಿಗೆ ಜ್ವರ ಬಂದು. ಹೌದಾ, ಓಕೆ ಸರ್. ಹೋಗೋದಕ್ಕೆ ನಿಮಗೆ ವ್ಯಾನ್ ಇದೆಯಾ? ಹೋಗ್ತೀನಿ, ಇವ್ರು ಹೋಗ್ತಿದಾರಲ್ವಾ ವಿಜಯ್ ಅವ್ರ ಜೋಡಿ. ಸರಿ ಮೇಡಮ್, ನೀವು ಹೋಗಿರಿ. ಬಡ್ಡಿ ಮಕ್ಕಳ ಎದ್ದೇಳ್ರು. ಸ್ಟೇಬಲ್ ಅರೆಸ್ಟ್ ದೆಮ್. ಸರ್ ನಾವೇನು ಮಾಡಿಲ್ಲ ಸರ್, ನಾವೇನು ಮಾಡಿಲ್ಲ ಮಕ್ಕಳ ನೀವೇನ್ ಮಾಡಿದಿರ ಅಂತ ಗೊತ್ತಾಗುತ್ತೆ ನೋಡ್ರಿ. ಸ್ಟೇಷನ್ ಅಲ್ಲಿ ಹಾಕಿ ರುಬ್ಬಿದ್ರೆ ಗೊತ್ತಾಗುತ್ತೆ ನಿಮ್ದು. ಸರ್. ಅದು ಸರ್ ಸರ್ ಸ್ಟೇಬಲ್ ಕಾನ್ಸ್ಟೇಬಲ್, ನಾನು ವಾಪಸ್ ಬರೋ ತನಕ ಇವರು ಚೆನ್ನಾಗಿ ಬೆಂಡೆತ್ತಿ. ಸರಿ ಸರ್. ಮಿಸ್ಟರ್ ಶ್ಯಾಮ್, ಎನಿ ಅಪ್ಡೇಟ್? ಸರ್ ಟಿಲ್ ನೋ ಅಪ್ಡೇಟ್ ಸರ್. ಎಲ್ಲ CCTV ಫುಟೇಜ್ ಚೆಕ್ ಮಾಡಿ ಸರ್. ಲಾಸ್ಟ್ ಅವರು ಮೊಬೈಲ್ ನೀವು ಟ್ರ್ಯಾಕ್ ಮಾಡಿದ್ರಲ್ಲ, ಅಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಒಂದು ಪಾಳ್ ಬಂಗ್ಲೆ ಇದೆ, ಅಲ್ಲಿ ಯಾಕೋ ಸಂಶಯ ಬರ್ತಿದೆ. ಡೌಟ್ ಇದ್ರೆ ಯಾಕೆ ಕೂತ್ಕೊಳ್ಳೋಣ, ನಡೀರಿ ಹೋಗೋಣ. ಸರ್ ಇನ್ನೊಂದು ಇನ್ಫಾರ್ಮೇಶನ್, ಇವತ್ತು ನೈಟ್ ಫ್ಲೈಟ್ಗೆ ಅವನು ಎಸ್ಕೇಪ್ ಆಗೋ ಪ್ಲಾನ್ ಅಲ್ಲಿ ಇದ್ದಾನೆ ಸರ್. ಹೌದಾ? ಅದು ನೀವು ಒಂದು ಕೆಲಸ ಮಾಡಿ, ನೀವು ಆ ಏರಿಯಾಕ್ಕೆ ಹೋಗಿ ನಾನು ಇವನ್ನ ಕ್ಯಾಚ್ ಮಾಡ್ತೀನಿ. ಸರಿ, ಏನಕ್ಕೂ ಅವ್ರ ಮನೆಗೆ ಇನ್ಫಾರ್ಮೇಶನ್ ಕೊಟ್ಟಿರಿ. ಸರಿ ಸರ್. ಕಾನ್ಸ್ಟೇಬಲ್ ಬನ್ನಿ ನನ್ನ ಜೊತೆ. ಸರಿ ಸರ್. ರೀ, ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ಇಲ್ಲ ಕಣೆ, ಏನು ಗೊತ್ತಾಗ್ತಿಲ್ಲ. ಕಂಪ್ಲೇಂಟ್ ಅಂತೂ ಕೊಟ್ಟು ಬಂದಿದ್ದೀನಿ. ಆಕಿನ ಮೊಬೈಲ್ ಅಲ್ಲಿ ಕ್ರಾಸ್ ಅಲ್ಲಿ ಸಿಕ್ಕಿದೆ, ಅವರು ಅದನ್ನ ಎಂಕ್ವೈರಿ ಮಾಡ್ತಿದ್ದಾರೆ. ರೀ, ಮಗು ಮಾತ್ರ ಏನು ಊಟ ಹೊಂತಿಲ್ಲ ರೀ, ನಂಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನಾಳೆ 10 ನಿನ್ನೆ ರಾತ್ರಿ ಎಲ್ಲ ಜ್ವರ ಬಂದ್ಬಿಟ್ಟಿದೆ. ಏನು ಮಾಡುತ್ತೆ ಅದು ಸಣ್ಣ ಕೂಸು. ಬಟ್ ಪೊಲೀಸರು ಏನ್ ಹೇಳ್ತಿದ್ದಾರೆ, ಕಿಡ್ನಾಪ್ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ಅಲ್ಲ ರೀ, ಆಕಿನ ಕಿಡ್ನಾಪ್ ಮಾಡೋರು ಯಾರು ಇರ್ಬೇಕು? ಅವ್ರು ಏನಂದ್ರು ಅಂದ್ರೆ, ಮೊನ್ನೆ ಕೇಸ್ ತನಿಖೆಯಲ್ಲಿ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಾಗಿದೆ, ಹಂಗಾಗಿ ಅವನ ಬೇಕಂತೆ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಯಾರೀ ಇಷ್ಟೆಲ್ಲ ನಮ್ಗೆ ಸಂಚಾಗ್ತಾ ಇರೋದು? ಇಷ್ಟು ಏನು ಲಾಸು ಆಗ್ತಿದೆ, ಇತ್ತಾಗ ಇದನ್ನು ಆಗ್ತಿದೆ, ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅದ್ರಾಗ ನೋಡಿದ್ರೆ ಈಗ ಮಗು, ಆಮೇಲೆ ನನ್ನ ಮಗಂದು ನೆನಪಿನ ಶಕ್ತಿನೂ ಇಲ್ಲ. ಅಂದಂಗೆ ಎಲ್ಲಿದೆ ಅವನು? ಅವನು ಇದಕ್ಕೆ ಹೋಗಿಲ್ವಾ, ಟ್ರಿಪ್ಪಿಗೆ? ಓ ಹೌದಲ್ಲ, ಹೋಗ್ಲಿ ಬಿಡು. ಅವ್ನಿಗೇನು ಹೇಳ್ಬೇಡ, ಹೇಳಿದ್ರು ಅವ್ನಿಗೆ ಅರ್ಥನೂ ಆಗಲ್ಲ. ಅವ್ನಿಗೆ ಯಾವುದು ನೆನಪಿಲ್ಲಲ್ಲ. ಹೌದು ರೀ. ಸರಿ, ನಾನು ಇದನ್ನ ಮಾಡ್ತೀನಿ, ನೋಡ್ತೀನಿ. ಫ್ಯಾಕ್ಟ್ರಿ ಒಂದು ಹೋಗ್ಬಿಡ್ತೀನಿ. ರೀ, ನಾನು ಮಗುನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ತುಂಬಾ ಚಳಿ ಜ್ವರ ಅದಕ್ಕೆ. ಸರಿ, ನೀನು ಕಾರ್ ಇಲ್ಲೇ ಬಿಟ್ಟಕ್ಕಿಂತ ತಗೊಂಡು. ರೀ, ಒಬ್ಳೆ ಹೆಂಗ ಹೋಗಕ್ಕಾಗತ್ತೆ, ಯಾರಾದ್ರೂ ಬೇಕಲ್ಲ ಜೊತೆಗೆ. ಮನೇಲಿ ಇದ್ದಾಳ ನಿನ್ ಮಗಳು, ಕರ್ಕೊಂಡು ಹೋಗು. ಇಲ್ಲ ಶಾಲು ಬಂದಿದ್ರೆ ಶಾಲನ್ ಕರ್ಕೊಂಡು ಹೋಗು. ಚಾಲು ಕಾಲೇಜಿಂದ ಬಂದಿದ್ದಾಳೆ, ನಾನು ನೋಡ್ತೀನಿ. ಇವಾಗ ಫ್ಯಾಷನ್ ಡಿಸೈನ್ ಅಂತ ಏನೋ ಮಾಡ್ತಿದ್ದಾಳೆ. ಮಾಡ್ಲಿ ಅವ್ರಿಗೆ ಏನೇನು ಇಷ್ಟನೋ ಅದು ಮಾಡ್ಲಿ. ಬಟ್ ಹುಷಾರಾಗಿರ್ಲಿ ಅಷ್ಟೇ. ನನ್ಗೆ ಯಾಕಂದ್ರೆ ನಮ್ಗೆ ನಡೀತಾ ಇರೋದು ಇದೆಲ್ಲ ನೋಡಿದ್ರೆ. ಆಮೇಲೆ ಇನ್ನೊಂದೇನಂದ್ರೆ, ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರಂತ ಇವತ್ತು. ಯಾಕೆ? ಎಲ್ಲ ಕಣೆ, ಇಷ್ಟೆಲ್ಲ ನಡೀತಿದೆಯಾ, ನೀ ಏನು ನನ್ ಮೇಲೆ ಅಟ್ಯಾಕ್ ಆಯ್ತು, ಆಮೇಲೆ ಫ್ಯಾಕ್ಟ್ರಿ ಲಾಸ್ ಆಯ್ತು, ಮಗನ ಮೇಲೆ ಅಟ್ಯಾಕ್ ಆಯ್ತು, ಈಗ ಸೊಸೆ. ಇಷ್ಟೆಲ್ಲ ಆದ್ರೂ ಏಕೆ ಅಂತ ಕೇಳ್ತೀರ? ಅಲ್ಲ ರೀ, ನಮಗಂತ ಶತ್ರುಗಳು ಯಾರದಾರ? ನೀವು ನೋಡಿದ್ರೆ ಯಾವ್ದು ಇದಕ್ಕೂ ಎಲ್ಲಾನು ಬಿಟ್ಕೊಡ್ತೀರಾ. ಅಲ್ಲ, ನಮ್ಮ ಮೇಲೆ ಇಷ್ಟೊಂದು ಹಾಗೆ ಕಾಯೋರು ಯಾರಪ್ಪ? ಏನಕ್ಕ, ಏನ್ ಸಮಾಚಾರ? ಎಲ್ಲಿ ಗಂಟೆ ಬ್ಯಾಗ್ ಇಟ್ಕೊಂಡು? ಅದು ನನ್ನ ಫ್ರೆಂಡ್ ಮದುವೆ ಇದೆ ಅಂತೆ, ಅದಕ್ಕೆ ಹೋಗಿ ಬರ್ತೀನಿ. ಹೌದಾ? ಮಾಸನೆ ಮದುವೆ ಇರಕ ಫ್ರೆಂಡ್ ಯಾರು ನನ್ ಗೊತ್ತೇ ಇಲ್ಲ. ಅಯ್ಯೋ ಬ್ರಿದಾರ್ ಬಿಡಮ್ಮ, ಹೋಗ್ತೀನಿ ತಗೋ, ಮತ್ತೆ ಬರ್ತೀನಿ. ಸರಿ ಹೋಗಿ ಬರಪ್ಪ, ಹುಷಾರಾಗಿರಿ. ಅಯ್ಯೋ ಪೊಲೀಸರು, ಅಯ್ಯೋ ಗೊತ್ತಾಯ್ತು ಇನ್ನೊಂದು. ಯಾಕ ಮತ್ತೆ ವಾಪಸ್ ಬಂದಿ? ಏನಿದು ಹೊರಗಡೆ ಪೊಲೀಸರು ಇದಾರೆ? ಅದೇ ಅಪ್ಪ, ನಮ್ಮ ಮನೆಗೆ ಆಗ್ತಿದೆಯಲ್ಲ ಅದಕ್ಕೆ. ಯಾರೇ ಹೊರಗೆ ಹೋಗ್ಬೇಕಂದ್ರು, ಒಳಗೆ ಬರ್ಬೇಕಂದ್ರು ಅವ್ರು ಪರ್ಮಿಷನ್ ತಗೊಂಡು ಹೋಗ್ಬೇಕು. ಹೌದಾ? ನಾ ಹೋಗಿ ಬರ್ತೀನಿ. ಸರಿ, ತಮ್ಮನ್ನು ಕರ್ಕೊಂಡು ಹೋಗು. ದಾವಣಿಗೆ ಹೋಗೋಣ ಬಾರೋ. ಅಕ್ಕ, ಅದು ಇದು ಒಳ್ಳೆ ಪ್ಲಾನ್. ಹಿಂಗೆ ಹೋಗೋಣ ಇವಾಗ. ಇಲ್ಲ ಅಂದ್ರೆ ಹೊರಗಡೆ ಹೋಗಕ್ಕಾಗಲ್ಲ, ಇದನ್ನ ಬ್ಯಾಗ್ ತಗೊಂಡು. ಸರಿ ಅಕ್ಕ, ಹೋಗೋಣ ನಡಿ. ಪಾಪನ್ ಕರ್ಕೊಂಡ್ ಬರ್ತೀನಿ. ಅಯ್ಯೋ, ನಾನು ಇಲ್ಲಿಂದ ಎಸ್ಕೇಪ್ ಆಗಕ್ಕೆ ನಮ್ಮ ಅಕ್ಕನೇ ಐಡಿಯಾ ಕೊಡ್ತಿದ್ದಾಳಲ್ಲಪ್ಪ. ಈ ಡ್ಯಾಮೇಜರು ಏನ್ ಮಾಡ್ತಿದ್ಯಾ ನೋಡು. ನಾನು ಇವಾಗ ಬ್ಯಾಗ್ ತಗೊಂಡು ಬರ್ತಾ ಇದ್ದೀನಿ, ನಿನ್ನ ಅಕೌಂಟಿಗೆ ದುಡ್ಡು ಹಾಕಿದ್ದೀನಿ. ನಂದು ಅದು ರೊಕ್ಕ ಏನಿದೆಯಲ್ಲ ಬ್ಯಾಗು, ಅದು ರೆಡಿ ಮಾಡಿಟ್ಕೋ. ಇವತ್ತು ರಾತ್ರಿ ಎಸ್ಕೇಪ್ ಆಗ್ತಿದ್ವಿ. ಹಾಗೆ ಇನ್ನೊಂದು ಇನ್ಫಾರ್ಮೇಶನ್, ಫ್ಯಾಕ್ಟ್ರಿ ಹತ್ರ, ನಮ್ಮ ಮನೆ ಹತ್ರ ಫುಲ್ ಎಲ್ಲ ಬಿಗು ಬಂದೋಬಸ್ತ್ ಇದೆ. ಹುಷಾರಾಗಿ ಎಸ್ಕೇಪ್ ಆಗ್ಬೇಕು ನೀನು. ನೀನ್ ಸುಳು ಒಂಚೂರು ಕೊಡಬಾರ್ದು. ಏನು? ಸರ್ ಎಷ್ಟೊತ್ತಾಗುತ್ತೆ ನೀವು ಇಲ್ಲಿ ಬರಕ್ಕೆ? ಇವಾಗ ಹಾಸ್ಪಿಟಲ್ ಇಂದ ನಾನು ಬರ್ಬೇಕು, ಇನ್ನೊಂದ್ 2 ತಾಸು ಆಗುತ್ತೆ. ಸರ್ ಕ್ಲೈಂಟ್ ಬಂದಿದ್ದಾರೆ ದುಡ್ಡು ಕೊಡೋದಕ್ಕೆ, ಡಾಕ್ಯುಮೆಂಟ್ ಕೊಡೋದಿತ್ತು. ಓಹೋ, ಡಾಕ್ಯುಮೆಂಟ್ ನನ್ ಕಡೆ ಇದಲ್ಲ. ಶೋರ್ ಬರ್ತೀನಿ. ಸರಿ, ನಡಿಯೋ. ನಾನು ನಿಂಗೆ ಫೋನ್ ಮಾಡ್ತೀನಿ. ಸರಿ ಬಾ ಹೋಗೋಣ. ಅಕ್ಕ, ಡ್ರೈವರ್ ಏನ್ ಬೇಡ, ನಾನೇ ಗಾಡಿ ಓಡಿಸ್ತೀನಿ. ಸರಿ. ಹಲೋ ಸರ್. ಹಲೋ ಮೇಡಮ್. ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ಬೋದಾ? ಮಗುಗೆ ತುಂಬಾ ಜ್ವರ, ಅದಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೆ ಹಾಸ್ಪಿಟ್ಲಿಗೆ. ಹೌದಾ? ಓಕೆ ಸರ್. ನಿಮ್ ಬ್ಯಾಗ್ ಅಲ್ಲಿ ಏನು? ಏನಿಲ್ಲ ಬಿಡಪ್ಪ, ಅದು ಮಗುಗೆ ದವಾಖಾನೆ ಕರ್ಕೊಂಡು ಹೋಗೋದಕ್ಕೆ. ಬ್ಯಾಗ್ ಚೆಕ್ ಮಾಡ್ಬೋದಾ? ಅದು ಅಯ್ಯೋ, ನೀ ಬಂದ್ಮೇಲೆ ಎಲ್ಲ ಚೆಕ್ ಮಾಡುವಂತೆ, ಮಗುಗೆ ವಿಪರೀತ ಜ್ವರ ಇದೆಯಪ್ಪ. ಬಂದ್ಮೇಲೆ ನೋಡುವಂತೆ ಬಿಡಿ. ಇವಾಗ ನಾವು ಮನೆಯವರೇ ಎಲ್ಲ, ನನ್ನ ತಮ್ಮ. ನಾವ್ ಹಂಗೆಲ್ಲ ಬಿಡೋದಕ್ಕಾಗೋದಿಲ್ಲ. ಇದು ಸ್ಟ್ರಿಕ್ಟ್ ವಾರ್ನಿಂಗ್, ಇದು ನಾವು ಕಳಿಸ್ಲೇಬೇಕು. ಏನಪ್ಪ ಅಷ್ಟೊಂದು ಮಗುದು ಇದು ಹೇಳ್ತಿದ್ದ ನೀ? ಏನು ಮ್ಯಾಮ್, ಬಿಡಕ್ಕಾಗಲ್ಲ ಮೇಡಮ್. ಅಯ್ಯೋ, ಥಂಡಿ ಜ್ವರ ಬಂದಿದೆ ಮಗುಗೆ, ಬಿಡು ಅಯ್ಯಪ್ಪ. ಅವ್ರಿಗೆ ಜ್ವರ ಇದೆ, ಬಿಟ್ಬಿಡು. ಸರ್, ಅದು ಮಗುಗೆ ತುಂಬಾ ಜ್ವರ ಇದೆ, ಹೋಗ್ಲಿ ಬಿಡು. ಸರಿ ಸರ್. ಬಚಾವಾದೆ ಇವತ್ತು. ಹಲೋ ಸರ್. ಇವಾಗ ಅವರ ಯಾರೋ ತಮ್ಮ ಅಂತೆ, ಹಾಗೆ ಅವರು ಹೆಂಡತಿ ಹಾಗೂ ಮಗು ಈಗ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಹೌದಾ? ಯಾವ ಹಾಸ್ಪಿಟಲ್ ಅಂತ ಹೇಳಿದ್ರ? ಸರ್, ಅದು ನಾನು ಕೇಳಿಲ್ಲ. ಯಾರನ್ನಾದ್ರೂ ಕೇಳಿ ನಂಗೆ ಅಪ್ಡೇಟ್ ಕೊಡು. ಸರಿ ಸರ್.
ಟ್ರಿಪ್ ಮಾತ್ರ ಸಖತ್ತಾಗಿತ್ತು. ಹೆಲ್ಪ್ ಹೆಲ್ಪ್ ಏನಿದು ಏನೋ ಆವಾಜ್ ಕೇಳ್ತಿದೆ. ಹೆಲ್ಪ್ ಹೆಲ್ಪ್ ಓ ಯಾರೋ ಏನೋ ಮಾಡ್ತಿದೆ. ನಿಂಜರ ಗಾಡಿ ಸ್ಟಾಪ್ ಮಾಡೋಣ. ಎಲ್ಲೋ ಏನೋ ಆಗಿದೆ. ಹೆಲ್ಪ್ ಏನಿದು ಇಲ್ಲೇ ಎಲ್ಲ ಆವಾಜ್ ಕೇಳ್ತಿದೆಯಲ್ಲ. ಏನ್ ಮಾಡ್ಲಿ, ಒಳಗಡೆ ಹೋಗ್ಲಾ ಬೇಡವಾ? ಏನ್ ಮಾಡ್ಲಿ? ಇಲ್ಲಿ ನೋಡಿದ್ರೆ ಯಾರು ಕಾಣ್ತಿಲ್ಲ. ಬೇಡ ಬೇಡ, ರಿಸ್ಕ್ ಯಾಕೆ ತಗೊಳ್ಳೋಣ, ವಾಪಸ್ ಹೋಗೋಣ. ಪ್ಲೀಸ್ ಹೆಲ್ಪ್ ಇಲ್ಲ, ಯಾವ್ದೋ ಹುಡುಗಿ ಅಪಾಯದಲ್ಲಿದ್ದಾಳೆ, ನೋಡೋಣ ನೋಡಿ. ಹೆಲ್ಪ್ ಹೆಲ್ಪ್ ಆಶಾ ಅವ್ರೆ, ಏನ್ ನೀವಿಲ್ಲಿ? ಸರ್ ಹೆಲ್ಪ್ ಸರಿ ನಾನು ಕಟ್ಟಿಸ್ತೀನಿ ತಗೊಳ್ಳಿ. ಅಲ್ಲ ನೀವೆಲ್ಲ ಇಲ್ಲಿಷ್ಟು ದೂರ ಹೆಂಗ್ ಬಂದ್ರಿ? ಅಲ್ಲ ನಿಮ್ ಪಾಪು ಅದು ಇದು ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ನೀವೇ ಇಲ್ಲಿ. ನಾನು ಆಮೇಲೆ ಹೇಳ್ತೀನಿ. ಅಳ್ಬೇಡಿ ಸುಮ್ನಿರಿ. ಓಕೆ ಓಕೆ. ಓ ಆ ದಾಂಡಿಗರು ಬರ್ತಿದ್ದಾರೆ ಇಲ್ಲಿ. ಸೈಡ್ ಆಗಿ ಯಾರು ಅದು? ಎಲ್ಲ ಆಮೇಲೆ ಹೇಳ್ತೀನಿ. ಸೈಡ್ ಆಗಿ ನೋಡಿ. ಕಡೆಗೂ ನನ್ನ ಗಂಡನಿಗೆ ನನ್ನ ಕಾಪಾಡಬೇಕಾಯ್ತು. ಎಲ್ಲೋ ಇವಳು ಇದಲ್ಲೋ ಎಲ್ಲಿ ಹೋಗಿದ್ದಾಳೆ? ಅಮ್ಮ ಏನಾಯ್ತು ನಿಂಗೆ? ನಿನ್ನ ಏನ್ರಿ ನೀವು ಕಿತ್ತೂರು ರಾಣಿ ಚೆನ್ನಮ್ಮಂತಾರ? ಭಾರಿ ಧೈರ್ಯ ಇದೆ ಬಿಡಿ ನೀವು. ಹೆಂಗ್ ಬಂದ್ರಿ ಇಲ್ಲಿಗೆ? ಅಯ್ಯೋ ಅದು ದೊಡ್ಡ ಕತೆ. ನಡೀರಿ ಹೋಗೋಣ. ಸರ್ ಏನ್ ಟೈಮಿಂಗ್ ಸರ್ ನಿಮ್ದು? ಆಶಾ ಹೇಗಿದ್ರ ನೀವು? ಸರ್ ಚೆನ್ನಾಗಿದ್ದೀನಿ. ಆದರೂ ಇವರು ತುಂಬಾನೇ ಹಾರಿಬಲ್ ಮಾಡಿದ್ರು ಸರ್. ನಾನು ನಿಮ್ಮ ಜೊತೆ ಮಾತಾಡ್ಕೊಂಡು ಬಂದಲ್ಲ, ಅಲ್ಲಿ ಮೇನ್ ರೋಡಲ್ಲಿ ನನ್ನನ್ನು ಮೂವಿ ಕಟ್ಟಾಕಿ ಕಿಡ್ನಾಪ್ ಮಾಡಿದ್ರು ಸರ್. ಓಕೆ. ಈ ದಾಂಡಿಗರನ್ನ ನಾನು ನೋಡ್ಕೊಂತೀನಿ, ನೀವು ಮನೆಗೆ ಸೇಫ್ ಆಗಿ ಹೋಗಿ. ಸರ್ ನೀವು ಆಶಾನ ನೋಡಿದ್ರೆ ಒಣಕೆ ಹೋಗೋವಾಗಿದ್ಲು ಸರ್. ಆಶಾ ಫೈನಲ್ ಆಗಿ ನಿನ್ ಗಂಡನೇ ಬಂದ ಬಿಡು. ಸರ್ ಏನಂದ್ರಿ? ಏನಿಲ್ಲ ಬಿಡಿ, ನೀವು ಹೋಗಿ ನೋಡಿ. ಸರ್ ಅವ್ರು ಹಿಡಿದ್ರ? ಇಂತ ಇಂಪಾರ್ಟೆಂಟು, ನಿಮ್ಮ ಮಗುಗೆ ಆರಾಮಿಲ್ಲ, ಹುಷಾರ್ ತಪ್ಪಿದ್ದಾರೆ. ನೀವು ಪಟ್ನೆ ಇವಾಗ ಹಾಸ್ಪಿಟ್ಲಿಗೆ ಹೋಗಿ. ಹೌದಾ? ಏನಾಗಿದೆ? ನೀವು ಇಲ್ಲ ಅಂತ ಹೇಳಿ 3 ದಿನ ಆಯ್ತು ಹುಡುಗಿಗೆ ಜ್ವರ ಬಂದು. ಹೌದಾ? ಓಕೆ ಸರ್. ಹೋಗೋದಕ್ಕೆ ನಿಮಗೆ ವ್ಯಾನ್ ಇದೆಯಾ? ಹೋಗ್ತೀನಿ. ಇವ್ರು ಹೋಗ್ತಿದಾರಲ್ವಾ ವಿಜಯ್ ಅವ್ರ ಜೋಡಿ? ಸರಿ ಮೇಡಮ್, ನೀವು ಹೋಗಿರಿ. ಬಡ್ಡಿ ಮಕ್ಕಳ ಎದ್ದೇಳ್ರ. ಸ್ಟೇಬಲ್ ಅರೆಸ್ಟ್ ದಮ್. ಸರ್ ನಾವೇನು ಮಾಡಿಲ್ಲ ಸರ್, ನಾವೇನು ಮಾಡಿಲ್ಲ ಮಕ್ಕಳ ನೀವೇನ್ ಮಾಡಿದ್ರಿ ಅಂತ ಗೊತ್ತಾಗುತ್ತೆ ನೋಡ್ರಿ. ಸ್ಟೇಷನ್ ಅಲ್ಲಿ ಹಾಕಿ ರುಬ್ಬಿದ್ರೆ ಗೊತ್ತಾಗುತ್ತೆ ನಿಮ್ದು. ಸರ್. ಅದು ಸರ್ ಕಾನ್ಸ್ಟೇಬಲ್, ನಾನು ವಾಪಸ್ ಬರೋ ತನಕ ಇವರು ಚೆನ್ನಾಗಿ ಬೆಂಡೆತ್ತಿ. ಸರಿ ಸರ್.